11ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಲೋಹಿತ್ ನಗರದಲ್ಲಿ ಆಚರಣೆ ಮಾಡಲಾಯಿತು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸೇವಾ ಇವರ ವತಿಯಿಂದ ಹನುಮ ಜಯಂತಿ ಹಾಗೂ ಶ್ರೀ ಗೋಪೆಕಲ್ಲಮ್ಮ ದೇವಿ ಆಗಮನದೊಂದಿಗೆ 11ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವವನ್ನು ಲೋಹಿತ್ ನಗರದಲ್ಲಿ ಆಚರಣೆ ಮಾಡಲಾಯಿತು. ವಿಶೇಷವೆಂದರೆ ಶ್ರೀ ಗೋಪೆಕಲ್ಲಮ್ಮ ದೇವಿಯ ಉತ್ಸವವನ್ನು ಲೋಹಿತ್ ನಗರದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಏರ್ಪಡಿಸಲಾಗಿತ್ತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಘು ಅವರು, ನಾವು 3 ದಿನಗಳಿಂದ ಶ್ರೀ ಗೋಪೆಕಲ್ಲಮ್ಮ ದೇವಿ ಆಗಮನದೊಂದಿಗೆ ವಿಶೇಷ ಅಲಂಕಾರ ಹಾಗೂ ಮಂಗಳಾರತಿ, ಪ್ರಸಾದ ವಿನಿಯೋಗ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ, ದೇವಾಲಯದ ಆವರಣದಲ್ಲಿ ದೀಪೋತ್ಸವವನ್ನು ಏರ್ಪಡಿಸಲಾಗಿತ್ತು ಮತ್ತು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ಭಕ್ತಾದಿಗಳು ನಮಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಘು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಮೇಶ್ ಗೌಡ್ರು, ಎಚ್ಡಿ ಕಿರಣ್ ಯಾಡಾಳು, ಕಾಂಗ್ರೆಸ್ ಮುಖಂಡರು ದೀಪಕ್ ಗೌಡ್ರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು. ಅದ್ದೂರಿ ವಾರ್ಷಿಕೋತ್ಸವ ಮಾಡ್ತೀವಿ. ಅದು ಹನುಮ ಜಯಂತಿ ಮತ್ತು ಗೋಪೆಕಲ್ಲಮ್ಮ ತಾಯಿ ಜಾತ್ರಾ ಮಹೋತ್ಸವ ಮಾಡ್ತೀವಿ. ಅದು 3 ದಿನದ ಅನ್ನ ಸಂತರ್ಪಣೆ. ನಿನ್ನೆ ದೀಪೋತ್ಸವ ಮಾಡಿದ್ವಿ, ದೀಪೋತ್ಸವ ಮಾಡಿದ್ವಿ. ಇವತ್ತು ಅನ್ನ ಸಂತರ್ಪಣೆ ಹಾಗೂ ಗೋಪೆಕಲ್ಲಮ್ಮ ತಾಯಿದು ಮೆರವಣಿಗೆ ಮತ್ತು ಬೆಳ್ಳಿರ್ತದೆ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ವಿ. ಇವತ್ತು ಅನ್ನ ಸಂತರ್ಪಣೆ ಆಗ ಬಡವರಿಗೆ ಎಲ್ಲ ಸಹಾಯ ಮಾಡ್ತೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಹಾಗೂ ನಮಗೆ ಎಲ್ಲ ಹಿರಿಕರು, ನಮ್ಮ ಮೂಕಣ್ಣವರಾಗಿರ್ಬೋದು, ರಮೇಶ್ ಅಣ್ಣವರಾಗಿರ್ಬೋದು, ನಮಗೆಲ್ಲ ಸಿದ್ಧಲಿಂಗಣ್ಣವರು, ನಮಗೆಲ್ಲ ತುಂಬ ಸಹಾಯ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ. ಭಕ್ತಾದಿಗಳ ಸಪೋರ್ಟ್ ಹೇಗೆ ಚೆನ್ನಾಗಿದೆ ಸರ್. ಎಲ್ಲರೂ ನಮ್ಮ ಎಲ್ಲ ಲೋಹಿತ್ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಯವರು ನಮಗೆ ಧನ ಸಹಾಯ ಕೊಡೋದು, ಅನ್ನದಾನಕ್ಕಾಗಿರ್ಬೋದು ಪ್ರತಿಯೊಂದು ಸಹಾಯ ಮಾಡಿ ಈ ಥರ ವಿಜೃಂಭಣೆಯಿಂದ ಕಾರ್ಯಕ್ರಮ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಈಗ ನಮ್ಮ ಲೋಹಿತ್ ರಾಜ್ಯ ಬೀದಿಗಳು ನಡೆಯುತ್ತೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.